ನಮ್ಮನ್ನು ಆಳುವಂತಹ ಪ್ರತಿನಿಧಿಗಳನ್ನು ಅಂದರೆ ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿ ವಿಧಿಗಳಿದೆ, ಆರ್ಟಿಕಲ್ಸ್, ಅವುಗಳ ಅನುಸಾರವಾಗಿ ಕಾನೂನುಗಳನ್ನು ಜಾರಿಗೊಳಿಸೋದಕ್ಕೆ ನಾವೆಲ್ಲ ಒಂದಾಗಿ ಹೋಗ್ತಾ ಇರೋದು ಸಂವಿಧಾನ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ನಮ್ಮನ್ನು ಆಳ್ತಾ ಇರೋದು ಕಾನೂನು. ಪ್ರಕಾರವಾಗಿ IPC ಸೆಕ್ಷನ್ಸ್ ಕಾನೂನುಗಳು ಬರ್ತವೆ. ಹಾಗಾಗಿ ನೀವು ಅತಿ ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಂಡಿರ್ತಾರೆ, ನಮ್ಗೆ ಹೇಗೆ ಆಡಳಿತ ಮಾಡ್ತಾರೆ, ತಿಳ್ಕೊಂಡಿಲ್ಲ ಅದನ್ನು ಮಾಡಿದ್ದಾರೆ. ನಮಗೆ ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ಪ್ರಧಾನಮಂತ್ರಿ ಬಗ್ಗೆ, ಸಂವಿಧಾನದ ಬಗ್ಗೆ, ದೇಶದ ಆಡಳಿತದ ಬಗ್ಗೆ ಹೇಳಿ. ನನಗೆ ಶಾಲಿನಿ ಅವರು ಈಗ ಪ್ರಮಾಣ ವಚನ ಕಾರ್ಯಕ್ರಮ ಈಗ ಅವರಿಗೆ ನಮ್ಮ ಶಂಕರ್ ಸರ್, ರಾಜ್ಯಪಾಲರು ಶಂಕರ್ ಸರ್ ಅವರು ಪ್ರಮಾಣ ವಚನ ಬೋಧಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ. ಶಾಲಿನಿ ಅವರು ಶಾಲಿನಿ ಶಾಲಾ ಸಂಸತ್ತು ಪ್ರಮಾಣ ವಚನ ಸ್ವೀಕಾರ. ಶಾಲಿನಿ ಎಂಬ ಹೆಸರಿನವಳಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸತ್ತಿನ ವಿದ್ಯಾರ್ಥಿಗಳ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನನ್ನನ್ನು ಅರ್ಪಿಸಿಕೊಂಡೆ. ಶಾಲಾ ಸಂಸತ್ತು ಪ್ರಮಾಣ ವಚನ ಸ್ವೀಕಾರ. ನರಣೇಶ್ ಎಂಬ ನಾನು ಹೆಸರಿನವನನ್ನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತು ಕ್ರೀಡಾ ಸಚಿವ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನು ರಕ್ಷಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸತ್ತಿನ ವಿದ್ಯಾರ್ಥಿಗಳ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಮದಿಹಾ ಅರವಿ ಎಂಬ ಹೆಸರಿನವನಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತಿನ ಗೃಹ ಸಚಿವ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನು ರಕ್ಷಿಸಲು ನಾನು ನನ್ನ ಸಾಮರ್ಥ್ಯ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸತ್ತಿನ ವಿದ್ಯಾರ್ಥಿ ಯೋಗಕ್ಷೇಮಕ್ಕಾಗಿ ನಾನು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಶಾಲಾ ಸಂಸತ್ತಿನ ಜನಶಕ್ತಿ
ಸಂವಿಧಾನ ಮತ್ತು ಕಾನೂನು ಸಂರಕ್ಷಿಸಲು ರಕ್ಷಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸತ್ತಿನ ವಿದ್ಯಾರ್ಥಿಗಳ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಪ್ರಿಯ ಎಂಬ ಹೆಸರಿನಾಗ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತಿನ ಗ್ರಾಹಕ ವ್ಯವಹಾರ ಮತ್ತು ಆಹಾರ ಸಚಿವ ಹುದ್ದೆಯಿಂದ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸಲು ನನ್ನ ಸಾಮರ್ಥ್ಯ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸ್ಥಿನ ವಿದ್ಯಾರ್ಥಿಗಳ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ಅರ್ಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಬಾಲಾಜಿ ಎಂಬ ಹೆಸರಿನಾಗ ನಾನು ದೇವರ ಹೆಸರಿನಲ್ಲೇ ಪ್ರಮಾಣ ಮಾಡುತ್ತೇನೆ. ಶಾಲೆ ಸಂಸತ್ತಿನ ಪರಿಸರ ಮತ್ತು ಅರಣ್ಯ ಸಚಿವ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲೆ ಸಂಸತ್ತಿನ ವಿದ್ಯಾರ್ಥಿಯ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನನ್ನ ಅರ್ಪಿಸಿಕೊಳ್ಳುತ್ತೇನೆ. ಬೇಗಲ ಶಾಲಾ ಮೇಘನ ಎಂಬ ಹೆಸರಿನವಳಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸಲು ನನ್ನ ಸಾಮರ್ಥ್ಯ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಸಂಜಯ್ ಎಂಬ ಹೆಸರಿನವನಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತಿನ ರಕ್ಷಣಾ ಸಚಿವ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸತ್ತಿನ ವಿದ್ಯಾರ್ಥಿಗಳ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಅರ್ಚಿತಾ ಎಂಬ ಹೆಸರಿನವಳಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸತ್ತಿನ ಪ್ರವಾಸೋದ್ಯಮ ಮತ್ತು ವಾರ್ತಾ ಸಚಿವ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಸಂವಿಧಾನ ಮತ್ತು ಕಾನೂನು ರಕ್ಷಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತೇನೆ ಮತ್ತು ಶಾಲಾ ಸಂಸತ್ತಿನ ವಿದ್ಯಾರ್ಥಿಗಳ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಪ್ರಮಾಣ ವಚನ ಸ್ವೀಕಾರ. ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮವನ್ನು ಹೀಗೆ ಮುಕ್ತಾಯಗೊಳಿಸುತ್ತೇವೆ. ಭವಿಷ್ಯ ಬರೆವಂತ ತಂದೇನೋ ಆಗಿ